ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ನಾನು ಆರತಿ ಬೆಳವೆ. ವೀಕ್ಷಕರೇ, ಜೀವನದಲ್ಲಿ ಯಶಸ್ವಿಯಾಗಿ ಮುನ್ನಡೆಯಲು ಪ್ರೇರಣೆ ಬೇಕಾಗುತ್ತೆ. ಭಗವದ್ಗೀತೆಯಲ್ಲಿ ಹೇಳಿರುವ ಅನೇಕ ಉಪದೇಶಗಳು ಇಂದಿನ ಯುವ ಜನತೆಗೆ ಮುನ್ನಡೆಯಲು ಪ್ರೇರಣೆಯನ್ನ ನೀಡುತ್ತೆ. ಭಗವದ್ಗೀತೆಯು ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಬೋಧನೆಗಳ ಸಂಗ್ರಹವಾಗಿದೆ. ಸಂಭಾಷಣೆಯ ರೂಪದಲ್ಲಿರುವ ಇದು ಜೀವನದ ಪ್ರತಿಯೊಂದು ಸಮಯದಲ್ಲೂ ನಮಗೆ ಮಾರ್ಗದರ್ಶನ ನೀಡುತ್ತೆ. ಗೀತೆಯ ಈ ಮೌಲ್ಯಗಳು ಮತ್ತು ತತ್ವಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ನಮ್ಮ ಜೀವನವನ್ನ ಸುಲಭ ಮತ್ತು ಅರ್ಥಪೂರ್ಣಗೊಳಿಸಿಕೊಳ್ಳಬಹುದಾಗಿದೆ. ಭಗವದ್ಗೀತೆಯು ನಮ್ಮ ಜೀವನಕ್ಕೆ ಅಗತ್ಯವಿರುವ ಅನೇಕ ವಿಷಯಗಳನ್ನು ಹೇಳುತ್ತೆ. ಉದಾಹರಣೆಗೆ, ಭಗವದ್ಗೀತೆಯು ನಾವು ನಮ್ಮ ಕರ್ತವ್ಯವನ್ನ ಮಾಡುತ್ತಲೇ ಇರಬೇಕು ಮತ್ತು ಫಲಿತಾಂಶಗಳ ಬಗ್ಗೆ ಚಿಂತಿಸಬಾರದು, ಎಲ್ಲವೂ ದೇವರ ಇಚ್ಛೆಯಂತೆ ನಡೆಯುತ್ತದೆ ಎಂದು ಹೇಳುತ್ತದೆ. ಗೀತೆಯ ಈ ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ನೀವು ನಿಮ್ಮ ವ್ಯಕ್ತಿತ್ವವನ್ನ ಸುಧಾರಣೆ ಮಾಡಿಕೊಳ್ಳಬಹುದು, ನಿಮ್ಮ ಜೀವನವನ್ನ ಯಶಸ್ವಿಯಾಗಿ ಕಟ್ಟಿಕೊಳ್ಳಬಹುದು. ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನು ವಿಚಲಿತನಾದಾಗ ಕೃಷ್ಣ ಪರಮಾತ್ಮನು ಅವನಿಗೆ ಭಗವದ್ಗೀತೆಯ ಉಪದೇಶಗಳನ್ನ ಬೋಧನೆ ಮಾಡ್ತಾನೆ. ಅದನ್ನು ಕೇಳಿದ ನಂತರವೇ ಅರ್ಜುನನು ತನ್ನ ಗುರಿಯತ್ತ ಮುನ್ನಡೆಯುತ್ತಾನೆ. ಭಗವದ್ಗೀತೆಯಲ್ಲಿರುವ ಈ 4 ಮೌಲ್ಯಗಳು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ನಿಮಗೆ ಸಹಾಯವನ್ನ ಮಾಡುತ್ತೆ. ಮೊದಲನೆಯ ಮೌಲ್ಯ ಎಂದರೆ ಇಂದ್ರಿಯಗಳ ಮೇಲೆ ನಿಯಂತ್ರಣ. ಶ್ರೀಕೃಷ್ಣ ಪರಮಾತ್ಮನು ಮನಸ್ಸು ಮನುಷ್ಯನ ದೊಡ್ಡ ಸ್ನೇಹಿತ ಹಾಗೂ ಶತ್ರು ಎಂದು ಹೇಳಿದ್ದಾನೆ. ಜೀವನದ ಯಶಸ್ಸಿಗೆ ಮನಸ್ಸಿನ ಶಾಂತಿ ಅತಿ ಮುಖ್ಯ. ಆದ್ದರಿಂದ ನಮ್ಮ ಆಸೆಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳದಿದ್ದರೆ ಅದು ನಮ್ಮನ್ನ ತಪ್ಪು ದಾರಿಗೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಮನಸ್ಸನ್ನ ಗೆಲ್ಲುವುದು ಬಹಳ ಮುಖ್ಯವಾಗಿದೆ. ಮನಸ್ಸನ್ನ ಶಾಂತಗೊಳಿಸುವ ಮೂಲಕ ನಾವು ಜೀವನದ ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳಬಹುದಾಗಿದೆ. ಎರಡನೆಯ ಮೌಲ್ಯ ಎಂದರೆ ನಿರಂತರ ಅಭ್ಯಾಸ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಿರಂತರ ಅಭ್ಯಾಸವು ಯಶಸ್ಸಿನ ಕೀಲಿಕೈ ಎಂದೇ ಹೇಳಿದ್ದಾನೆ. ನಿರಂತರ ಅಭ್ಯಾಸವು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ, ಹೊಸ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡುತ್ತೆ. ಗೀತೆಯ ಪ್ರಕಾರ ಜೀವನವನ್ನ ಸುಲಭಗೊಳಿಸಲು ನಿಯಮಿತ ಅಭ್ಯಾಸ ಅಗತ್ಯವಾಗಿದೆ. ಅದರಿಂದ ಮನಸ್ಸು ಕೇಂದ್ರೀಕೃತವಾಗುತ್ತೆ. ಆಗ ವ್ಯಕ್ತಿಯು ಗುರಿಗಳನ್ನ ಸುಲಭವಾಗಿ ತಲುಪಿ ಯಶಸ್ವಿಯಾಗಬಹುದಾಗಿದೆ. ಇನ್ನು ಮೂರನೆಯ ಮೌಲ್ಯ ಎಂದರೆ ಕಾರ್ಯನಿರತವಾಗಿರಬೇಕು ಅಥವಾ ಕೆಲಸಗಳನ್ನ ಮಾಡ್ತಾ ಇರಬೇಕು ಎಂಬುದು. ಭಗವದ್ಗೀತೆಯ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ಮದ ಮೇಲೆ ಗಮನವನ್ನ ಕೇಂದ್ರೀಕರಿಸಬೇಕು. ಫಲಿತಾಂಶಗಳ ಬಯಕೆಯನ್ನ ಇಟ್ಟುಕೊಳ್ಳಲೇಬಾರದು, ಅದು ಮನಸ್ಸನ್ನ ವಿಚಲಿತಗೊಳಿಸುತ್ತೆ. ಆದ್ದರಿಂದ ನಾವು ನಮ್ಮ ಕೆಲಸವನ್ನ ಮಾಡುತ್ತಲೇ ಇರಬೇಕು ಮತ್ತು ಪರಿಣಾಮಗಳ ಬಗ್ಗೆ ಚಿಂತಿಸಬಾರದು. ಕೃಷ್ಣ ಪರಮಾತ್ಮನ ಪ್ರಕಾರ ದೇವರು ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನ ನೀಡ್ತಾನೆ. ಆದ್ದರಿಂದ ಫಲಿತಾಂಶದ ಬಗ್ಗೆ ಎಂದಿಗೂ ಚಿಂತಿಸಬಾರದು, ಏಕೆಂದರೆ ಕೆಲಸ ಮಾಡುವ ಮೊದಲೇ ಫಲಿತಾಂಶವನ್ನ ನಿರೀಕ್ಷಣೆ ಮಾಡುವುದರಿಂದ ಮನಸ್ಸು ಗೊಂದಲಮಯವಾಗುತ್ತೆ. ಇನ್ನು ನಾಲ್ಕನೆಯ ಮೌಲ್ಯ ಎಂದರೆ ಆತ್ಮಾವಲೋಕನದ ಅಗತ್ಯ. ಭಗವದ್ಗೀತೆಯ ಪ್ರಕಾರ ಆತ್ಮಾವಲೋಕನ ಬಹಳ ಅಗತ್ಯವಾಗಿದೆ. ಪ್ರತಿಯೊಬ್ಬರೂ ಕಾಲಕಾಲಕ್ಕೆ ತಮ್ಮನ್ನು ತಾವು ಆತ್ಮಾವಲೋಕನ ಮಾಡಿಕೊಳ್ಳುತ್ತಲೇ ಇರಬೇಕು. ಹಾಗೆ ಮಾಡುವುದರಿಂದ ವ್ಯಕ್ತಿಯು ತನ್ನಲ್ಲಿರುವ ಕೊರತೆಗಳನ್ನು ಗುರುತಿಸಬಹುದು ಮತ್ತು ಅವುಗಳನ್ನು ಸುಧಾರಿಸಿಕೊಳ್ಳಬಹುದು. ಇದು ಯಶಸ್ಸಿನ ಹಾದಿಯನ್ನ ಸುಲಭಗೊಳಿಸುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.